ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಸಂಜೆ ವೇಳೆಯಲ್ಲಿ ದೇವರ ಆರಿಸಿ ತೆಗೆದುಕೊಂಡಂಥ ಪ್ರಿಯರಾದಂಥ ನಿಮ್ಮೆಲ್ಲರನ್ನೂ ಸಹ ನಾನು ಯೇಸು ಕರ್ತನಲ್ಲಿ ವಂದಿಸುತ್ತೇನೆ. ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಸಂಚಿಕೆಯಲ್ಲಿ ಕೂಡಿ ಬರುವ ಹಾಗೆಯೂ ಕರ್ತನ ಉಪದೇಶಗಳನ್ನು ಆಲಿಸುವ ಹಾಗೆಯೂ ದೇವರಾಗಿರುವಂಥ ಯೇಸು ತಾನೇ ನಮಗೆ ಮಾಡಿದಂಥ ಉಪಕಾರಗಳಿಗಾಗಿ ನಾನು ಅವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿದ ಈ ವೇಳೆಯಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮ ಆತ್ಮ ಪ್ರಾಣ ಶರೀರಗಳನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಈ ದಿನದಲ್ಲಿಯೂ ಸಹ ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕಾಗಿ ನಮಗೆ ಸಹಾಯಿಸ್ರಿ ಅಪ್ಪ. ಈ ವಾಕ್ಯಗಳನ್ನು ಕೇಳುವಂಥ ಒಂದೊಂದು ದೈವಜನ ದೈವ ಮಕ್ಕಳ ಕುಟುಂಬಗಳನ್ನು ರಕ್ಷಿಸ್ರಿ. ಈ ಕಡೇ ದಿನಮಾನಗಳಲ್ಲಿ ಅನೇಕರ ಮೇಲೆ, ಅನೇಕ ಕುಟುಂಬಗಳ ಮೇಲೆ ಬರಲಿಕ್ಕಿರುವಂಥ ನಾಶನಗಳನ್ನು ಸ್ವಾಮಿ ಇವರ ಜೀವಿತದಲ್ಲಿ ಅನುಭವಿಸದ ಹಾಗೆ, ಈ ಕುಟುಂಬ ಅನುಭವಿಸದ ಹಾಗೆ ನಿಮ್ಮ ಪವಿತ್ರವಾದಂಥ ರಕ್ಷಣೆಯು ಇವರನ್ನ, ಇವರ ಕುಟುಂಬವನ್ನ, ಇವರಿಗಿರುವಂಥದ್ದೆಲ್ಲವನ್ನು ಸಹ ರಕ್ಷಿಸಲ್ಪಟ್ಟು ನಡೆಸಲಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೇ, ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವಂಥ ನಮ್ಮೆಲ್ಲರಿಗೂ ಸಹ ಈ ಕಡೇ ದಿನಮಾನಗಳಲ್ಲಿ ಬಹಳವಾದಂಥ ಹೋರಾಟಗಳಿದೆ. ಹೋರಾಟ ಎಂಬುದಾಗಿ ನೋಡುವುದಾದರೆ ನಮ್ಮ ರಕ್ಷಣೆ ವಿಷಯದಲ್ಲಿ ನಮಗೆ ಬಹಳ ದೊಡ್ಡದಾದಂಥ ಹೋರಾಟ. ನೀತಿವಂತನೇ ರಕ್ಷಣೆ ಹೊಂದುವಂಥದ್ದು ಕಷ್ಟವಾಗುವುದಾದರೆ, ಇನ್ನು ಅನೀತಿವಂತರು, ಪಾಪದಲ್ಲಿರುವಂಥವರು ರಕ್ಷಣೆ ಹೊಂದುವುದು ಹೇಗೆ ಎಂಬುದಾಗಿ ಹೇಳಿ ಅಪೊಸ್ತಲನಾದಂಥ ಪೇತ್ರನು ತಾನು ಬರೆಯಲ್ಪಟ್ಟಂತಹ ಪತ್ರಿಕೆಯಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ನಮಗೆ ಅವರು ಹೇಳುವವರಾಗಿ ಇದ್ದಾರೆ. ಸರಿ, ಹಾಗಾದರೆ ಇಂದು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ನಾವೇನನ್ನು ಮಾಡಬೇಕು? ಇಂದು ಕುಟುಂಬ ಅಪಾಯವೇ ಇಷ್ಟು ಲೋಕದಲ್ಲಿ ಇನ್ಯಾವುದೂ ಸಹ ಇಲ್ಲ. ಇಂದು ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿಗಳು ಹೇಗಿದೆ? ನೀವು ಯೇಸು ಕರ್ತನಲ್ಲಿ ಇರುವಂಥದ್ದಾಗಿದ್ರೂ ಸಹ ಕೆಲವೊಂದು ಸಮಯದಲ್ಲಿ ಯೇಸು ಕರ್ತನ ಬರೋಣವನ್ನು ನೆನಪಿಸಿಕೊಳ್ಳುವುದಾದರೆ ನೀವು ರಕ್ಷಣೆ ಹೊಂದ್ತೀರಾ? ಸರಿ, ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಅವರು ನಿಜವಾಗಿಯೂ ಸಹ ಎತ್ತಲ್ಪಡುತ್ತಾರಾ ಎಂಬುದಾಗಿ ನೋಡುವುದಾದರೆ ಅನೇಕ ಸಂಶಯಗಳು, ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಉಂಟಾಗಲ್ಪಡ್ತದೆ. ಹಾಗಾದರೆ ಈ ಕುಟುಂಬ ರಕ್ಷಣೆಗಾಗಿ ನಾವು ಏನನ್ನು ಮಾಡಬೇಕು? ನಾವು ಇಷ್ಟೆಲ್ಲ ಪ್ರಯಾಸಗಳನ್ನು ಪಟ್ಟರೂ ಸಹ ದೇವರು ಅದೆಲ್ಲದಕ್ಕೂ ಸಹ ನಮಗೆ ಉದಾಹರಣೆಯಾಗಿಯೂ ಮಾದರಿಯಾಗಿ ಕೊಟ್ಟಿರುವಂಥದ್ದು ದೇವರ ವಾಕ್ಯ. ವಾಕ್ಯೋಪದೇಶಗಳಿಲ್ಲದಂತೆ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯವನ್ನು ಅನುಸರಿಸುವುದರಿಂದ ನಮಗೆ ದೇವರ ಆಲೋಚನೆಗಳು ಮಾತ್ರವಲ್ಲದೆ ದೇವರ ಬಲವು ನಮಗೆ ಸಿಗುವಂಥದ್ದಾಗಿ ಇದೆ. ಸರಿ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳಲ್ಪಡ್ತದೆ: ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಇಲ್ಲಿ ಅಪೊಸ್ತಲನಾದಂಥ ಪೌಲನ ಜೀವಿತವನ್ನು ನೋಡುವುದಾದರೆ, ಪೌಲನು ಸೆರೆಮನೆಯಲ್ಲಿದ್ದಾರೆ. ಸೆರೆಮನೆಯಲ್ಲಿ ಇರುವಂಥ ಸಮಯದಲ್ಲೂ ಸಹ ಪೌಲನು ಜೊತೆಯಲ್ಲಿ ಸೀಲನು ಇಬ್ಬರು ಸಹ ಆ ಸೆರೆಮನೆಯಲ್ಲಿ ಅವರು ಬಂದಿಗಳಿಂದ ಕಟ್ಟಲ್ಪಟ್ಟವರಾಗಿ ಇದ್ದಾರೆ. ಕೈಕಾಲುಗಳೆಲ್ಲವನ್ನು ಸಹ ನೋಡುವುದಾದರೆ ಅವರನ್ನು ಹೊಡೆಯಲ್ಪಟ್ಟಿದ್ದರಿಂದ ರಕ್ತಗಳು ಸೋರಲ್ಪಡ್ತದೆ, ಅವರು ಗಾಯವುಳ್ಳವರಾಗಿ ಇದ್ದಾರೆ. ಆದರೂ ಸಹ ಆ ಬಾಧೆಗಳನ್ನು ಲೆಕ್ಕಿಸದ ಹಾಗೆ ಸೆರೆಮನೆಯಲ್ಲಿ ಆ ಮಧ್ಯರಾತ್ರಿಯ ಸಮಯದಲ್ಲಿ ದೇವರಾಗಿರುವಂಥ ಯೇಸು ಕರ್ತನನ್ನ, ಅವರ ಸ್ತೋತ್ರಗಳನ್ನು, ಪದಗಳನ್ನು ಆಡುತ್ತಾ ಅವರು ಘನಪಡಿಸುವಾಗ ಆ ಸ್ತೋತ್ರ ಪದಗಳನ್ನು ಕೇಳಿಸಿಕೊಂಡಂತಹ ಸೆರೆಮನೆಯವರೆಲ್ಲರೂ ಸಹ ಎಚ್ಚರಗೊಂಡವರಾಗಿ ಇದ್ರು. ನೋಡುತ್ತಾ ಇರುವ ಹಾಗೆ ಇವರ ಬಂಧಿಸಲ್ಪಟ್ಟಿದ್ದಂತಹ ಆ ಕಬ್ಬಿಣದ ಸರಪಳಿಗಳೆಲ್ಲವೂ ಸಹ ಬಿಚ್ಚಲ್ಪಟ್ಟಿತು. ಇವರ ಕೈಗಳು ಬಿಡುಗಡೆಯನ್ನು ಹೊಂದಿಕೊಂಡವು, ಇವರ ಕಾಲುಗಳು ಬಿಡುಗಡೆಯನ್ನು ಹೊಂದಿಕೊಂಡವು. ಮಾತ್ರವಲ್ಲದೆ ಸೆರೆಮನೆಯಲ್ಲಿರುವಂಥ ಅಸ್ಥಿವಾರಗಳು ಕದಲ್ಪಟ್ಟವು. ಇವರನ್ನು ಕೂಡಿ ಹಾಕಲ್ಪಟ್ಟಂತಹ ಬೇಡಿಗಳೆಲ್ಲವೂ ಸಹ ಬಿಚ್ಚಲ್ಪಟ್ಟಿದ್ದು ಮಾತ್ರವಲ್ಲದೆ ಸೆರೆಮನೆ, ಇವರ ಮುಂದಾಗಿ ಇದ್ದಂತಹ ಎಲ್ಲ ಕದಗಳು ಸಹ ಮುರಿದು ಬೀಳಲ್ಪಟ್ಟವು. ದೊಡ್ಡ ಭೂಕಂಪ ಉಂಟಾಯಿತು. ಈ ಕಾರ್ಯಗಳೆಲ್ಲವೂ ಸಹ ನಡೆಯಲ್ಪಟ್ಟಂಥ ಸಂಗತಿಗಳು ಯೇಸು ಕರ್ತನ ಸ್ತುತಿಸಿದರ ನಿಮಿತ್ತವಾಗಿ ಆಯಿತು ಎಂಬುದಾಗಿ ಹೇಳಿ ಅವರೆಲ್ಲರಿಗೂ ಸಹ ಆಶ್ಚರ್ಯಕರವಾಗಿ ನೋಡುತ್ತಾ ಇದ್ದಾರೆ.
ಮಾತ್ರವಲ್ಲದೆ ಅವರೆಲ್ಲರೂ ಸಹ ಆ ಬೇಡಿಗಳನ್ನ ಅವರು ಬಿಡುಗಡೆ ಹೊಂದಲ್ಪಟ್ಟು ಸಹ ತಪ್ಪಿಸಿಕೊಂಡು ಒಬ್ಬ ಕಳ್ಳನು ಸಹ, ಒಬ್ಬ ಅಪರಾಧಿಯೂ ಸಹ ಆ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗದ ಹಾಗೆ ಪೌಲನ ಸೀಲನ ಸುತ್ತಮುತ್ತಲೂ ಸಹ ಅವರು ಸಹ ಸ್ತೋತ್ರ ಪದಗಳನ್ನು ಆಡುವಂತ ರೀತಿಯಲ್ಲಿ ಅವರೇನೇ ದಿಟ್ಟಿಸಿ ನೋಡುತ್ತಾ ನಡೆಯಲ್ಪಟ್ಟಂತ ಮಹತ್ ಕಾರ್ಯಗಳ ನಿಮಿತ್ತವಾಗಿ ಅವರು ಮೌನವಾಗಿ ಇದ್ದಾರೆ. ಸೆರೆಮನೆಯಲ್ಲಿದ್ದಂತಹ ಅಧಿಪತಿಯು ಕೈದಿಗಳೆಲ್ಲವೂ ಸಹ ಅವರು ತಪ್ಪಿಸಿಕೊಂಡು ಹೋಗಿದ್ದಾರೆ ಎಂಬುದಾಗಿ ಅವರು ಮನಗಾಣಲ್ಪಟ್ಟವರಾಗಿ ಅವರು ತಮ್ಮನ್ನ ತಾವೇ ಈಟಿಯಿಂದ ಹೊಡೆದುಕೊಂಡು ಸಾಯಿಸಲಿಕ್ಕೊಳ್ಳುವುದಕ್ಕೋಸ್ಕರವಾಗಿ ಹೊರಡುವಾಗ ಅಪೊಸ್ತಲನಾದಂಥ ಪೌಲನು ಅವರನ್ನು ತಡೆಯಲ್ಪಡ್ತಾನೆ. ಮಾತ್ರವಲ್ಲದೆ ಅವರಿಗೆ ರಕ್ಷಣೆಯ ಸುವಾರ್ತೆಯನ್ನು ಸಾರಲ್ಪಡ್ತಾನೆ. ನಡೆಯಲ್ಪಟ್ಟಂತೆ ಈ ಸಂಗತಿಗಳೆಲ್ಲವನ್ನೂ ಸಹ ನೋಡುವಾಗ ಸೆರೆಮನೆಯ ಅಧಿಪತಿಗೆ ಬಂದಂತ ಒಂದೇ ಒಂದು ಪ್ರಶ್ನೆ ಏನೆಂಬುದಾಗಿ ನೋಡುವುದಾದರೆ, ಸ್ವಾಮಿಗಳೇ, ನಾವು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳಲ್ಪಡ್ತಾ ಇದ್ದಾರೆ. ಪ್ರಿಯರೇ, ಇಂದು ಅದ್ಭುತಗಳನ್ನು ನೋಡುವಂತಹ ನೀವು, ಅತಿಶಯವಾದಂಥ ಕಾರ್ಯಗಳಿಗಾಗಿ ಎದುರು ನೋಡುವಂತ ನೀವು ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಅಷ್ಟರ ಮಟ್ಟಿಗೆ ಎದುರು ನೋಡ್ತಾ ಇದ್ದೀರಾ? ಆಲೋಚನೆ ಮಾಡ್ರಿ. ಒಬ್ಬ ಮನುಷ್ಯನು ಇಡೀ ಲೋಕವೆಲ್ಲವನ್ನು ಸಂಪಾದಿಸಿಕೊಂಡರು ತನ್ನ ಆತ್ಮ ನಷ್ಟಪಟ್ಟರೆ ಅದಕ್ಕೆ ಯಾರು ಈಡು ಕೊಟ್ಟಾರು ಎಂಬುದಾಗಿ ಹೇಳಿ ಯೇಸು ಕರ್ತನು ಹೇಳಲ್ಪಡ್ತಾರೆ. ಇಂದು ಮುಖ್ಯವಾಗಿ ಅದ್ಭುತಗಳಿಗಿಂತಲೂ ಅತಿಶಯವಾದಂಥ ಕಾರ್ಯಗಳಿಗಿಂತಲೂ ಹಣ, ಆಸ್ತಿ, ಸಂಪತ್ತು, ಐಶ್ವರ್ಯ ಇದೆಲ್ಲದಕ್ಕಿಂತಲೂ ಸಹ ಮುಖ್ಯವಾಗಿ ನೀವು ಚಿಂತಿಸಬೇಕಾಗಿರುವಂಥದ್ದು, ಪ್ರಯಾಸ ಪಡಬೇಕಾಗಿರುವಂಥದ್ದು ನಿಮ್ಮ ಆತ್ಮದ ರಕ್ಷಣೆಯ ವಿಷಯದಲ್ಲಿ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ರಕ್ಷಣೆಯ ವಿಷಯದಲ್ಲಿ. ಇಲ್ಲಿ ಆ ಒಂದು ಸೆರೆಮನೆಯ ಅಧಿಪತಿ ತನ್ನ ರಕ್ಷಣೆಯ ವಿಷಯದಲ್ಲಿ ಕೇಳಿಕೊಂಡನು. ಆದರೆ ಅಪೊಸ್ತಲನಾದಂಥ ಪೌಲನು ಹೇಳುವಾಗ, ನೀವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನೀನು ಸಹ ರಕ್ಷಣೆ ಹೊಂತೀಯ, ನಿನ್ನ ಮನೆಯವರು ಸಹ ರಕ್ಷಣೆಯನ್ನು ಹೊಂದುವರು ಎಂಬುದಾಗಿ ಹೇಳಿ ಅವನ ಮನೆಯವರೆಲ್ಲರಿಗೂ ಸಹ ದೇವರ ವಾಕ್ಯವನ್ನ ಅವರು ತಿಳಿಸಲ್ಪಡುವಂಥದ್ದನ್ನು ನಾವು ನೋಡುತ್ತೇವೆ. ರಕ್ಷಣೆ ಎನ್ನುವಂಥದ್ದು ಅದು ನಮಗೆ ತಿಳಿಸಲ್ಪಡುವಂಥದ್ದು, ನಾವು ನಂಬಿಕೆಯಿಂದ ಹೊಂದಿಕೊಳ್ಳುವಂಥದ್ದಾದ್ರೂ ಸಹ ಅದು ಜೋಪಾನವಾಗಿ ನಮ್ಮನ್ನು ಕಾಪಾಡಿಕೊಳ್ಳುವಂಥದ್ದು ಯಾವುದು ಅಂದರೆ ದೇವರ ಉಪದೇಶ. ನಿಮ್ಮ ರಕ್ಷಣೆಯನ್ನ ನೀವು ಕಾಪಾಡಿಕೊಳ್ಳುವಂಥದ್ದು ದೇವರ ವಾಕ್ಯದಿಂದಲೇ. ವಾಕ್ಯವು ನಿಮ್ಮನ್ನು ರಕ್ಷಿಸಲ್ಪಡುತ್ತದೆ. ವಾಕ್ಯವು ನಿಮ್ಮ ಸುತ್ತಲೂ ಸಹ ಕರ್ತನ ಬೇಲಿಯಾಗಲ್ಪಡುತ್ತದೆ. ನೀವು ವಾಕ್ಯವನ್ನು ಅನುಸರಿಸುವಾಗ, ವಾಕ್ಯದಂತೆ ನೀವು ನಡೆಯುವಂಥ ಸಮಯದಲ್ಲಿ ದೇವರ ವಾಕ್ಯ ಅನ್ನುವಂಥ ಬೇಲಿ, ದೇವರ ವಾಕ್ಯ ಅನ್ನುವಂಥ ರಕ್ಷಣೆಯ ಕೋಟೆ ನಿಮ್ಮನ್ನು ರಕ್ಷಿಸಲ್ಪಡ್ತದೆ. ಮಾತ್ರವಲ್ಲದೆ ನಿಮ್ಮ ಕುಟುಂಬವನ್ನು ಸಹ ರಕ್ಷಿಸಲ್ಪಡ್ತದೆ. ಸರಿ, ಹಾಗಾದರೆ ನೀವು ರಕ್ಷಣೆ ಹೊಂದಿದ್ರೆ ಸಾಕ, ನಿಮ್ಮ ಕುಟುಂಬವೂ ಸಹ ರಕ್ಷಣೆ ಹೊಂದಬೇಕಲ್ವಾ? ಆ ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ಒಂದು ಸಾಕ್ಷಿಯುತವಾದಂಥ ಜೀವಿತ ಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ಪೌಲರು ಅವರಿಗೆ ಹೇಳಿದ್ರು, ನೀವು ಸಹ ರಕ್ಷಣೆ ಹೊಂತೀರಾ, ನಿಮ್ಮ ಮನೆಯವರು ಸಹ ರಕ್ಷಣೆ ಹೊಂತಾರೆ ಯೇಸುವಿನ ಮೇಲೆ ನಂಬಿಕೆ ಇಡುವುದಾದ್ರೆ ಎಂಬುದಾಗಿ ಹೇಳಿ. ಆದರೆ ವಾಕ್ಯ ಭಾಗದಲ್ಲಿ ನೋಡುವುದಾದರೆ 32ರಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಆಮೇಲೆ ಅವನು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರೆಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರೆಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು ಎಂಬುದಾಗಿ ಹೇಳಲ್ಪಡ್ತಾರೆ. ಇಲ್ಲಿ ಆ ಒಂದು ಸೆರೆಮನೆಯ ಅಧಿಪತಿ ತಾನು ರಕ್ಷಣೆ ಹೊಂದೋದಕ್ಕೆ ಸಂತೋಷ ಪಡದ ಹಾಗೆ ತಾನು ಸಹಿತವಾಗಿ ತನಗಿದ್ದಂಥವರು ಎಲ್ಲರಿಗೂ ಸಹ ಈ ಶುಭ ವರ್ತಮಾನವನ್ನು ತಿಳಿಸಲ್ಪಡುವ ಹಾಗೆ ಕೋರಿಕೊಂಡು ಸೇವಕರ ಮುಖಾಂತರವಾಗಿ ವಾಕ್ಯೋಪದೇಶವನ್ನು ಮಾಡಿಸಲ್ಪಟ್ಟದ್ದು ಮಾತ್ರವಲ್ಲದೆ ಅಪೊಸ್ತಲನಾದಂಥ ಪೌಲರ ಕೈಗಳ ಮುಖಾಂತರವಾಗಿ ಅವರು ಯೇಸು ಕರ್ತನಲ್ಲಿ ದೀಕ್ಷಾ ಸ್ಥಾನವನ್ನು ಹೊಂದಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಆ ಒಂದು ಸೆರೆಮನೆಯ ಅಧಿಪತಿ ರಕ್ಷಣೆ ಹೊಂದುವಂಥ ವಿಷಯದಲ್ಲಿ ಎಷ್ಟು ಸಂತೋಷವುಳ್ಳವನಾಗಿದ್ದನೋ ಅದೇ ರೀತಿಯಲ್ಲಿ ತನ್ನ ಕುಟುಂಬವನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವಂಥ ವಿಷಯದಲ್ಲೂ ಸಹ ಅವರು ಸಂತೋಷವುಳ್ಳವರಾಗಿ ಇದ್ರು. ಇಂದು ಕರ್ತನಲ್ಲಿರುವಂಥ ನೀವು ರಕ್ಷಣೆ ಹೊಂದಲ್ಪಡ್ತೀರಾ? ಯೇಸು ಕರ್ತನು ಈ ರಾತ್ರಿಯ ವೇಳೆ ಬರುವುದಾದರೆ, ಈ ಸಮಯದಲ್ಲಿ ಬರುವುದಾದರೆ ನಿಮ್ಮ ಆತ್ಮ ರಕ್ಷಿಸಲ್ಪಡ್ತದ? ಯೇಸು ಸ್ವಾಮಿ ಈ ಸಮಯದಲ್ಲಿ ಬರುವುದಾದರೆ ನಿಮ್ಮ ಮಗಳು, ನಿಮ್ಮ ಮಗನು ಎತ್ತಲ್ಪಡುತ್ತಾರಾ? ನಿಮ್ಮ ತಂದೆ ತಾಯಿ ಎತ್ತಲ್ಪಡುತ್ತಾರಾ? ನೀವು ಬಹಳವಾಗಿ ಪ್ರೀತಿಸುವಂಥವರು ಎತ್ತಲ್ಪಡುತ್ತಾರಾ? ಈ ವಿಷಯದಲ್ಲಿ ನಿಮ್ಮ ಮನೆಯವರು ಎತ್ತಲ್ಪಡುತ್ತಾರಾ ಎಂದಾದರೂ ಸಹ ನೀವು ಆಲೋಚನೆ ಮಾಡ್ತಾ ಇದ್ದೀರಾ? ಯಾವಾಗಲೂ ಸಹ ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಜೋಪಾನ ಪಡಿಸಿಕೊಳ್ಳಬೇಕು. ರಕ್ಷಣೆ ಎನ್ನುವಂಥದ್ದು ಉಚಿತವಾಗಿ ದೇವರಿಂದ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಇದನ್ನು ಯಾವಾಗಲೂ ಸಹ ನೀವು ಜೋಪಾನವಾಗಿ ಕಾಪಾಡಿಕೊಳ್ಳುವಾಗ
ದೇವರಿಗೆ ನೀವು ಯಾವಾಗಲೂ ವಿಧೇಯರಾಗಿ ಅವರನ್ನ ಈ ರಕ್ಷಣೆ ನಿಮಿತ್ತವಾಗಿ ಗೌರವಿಸ್ತಾ ಇದ್ದೀರಿ ಎಂಬುದಾಗ ಅರ್ಥ. ಈ ರಕ್ಷಣೆಯ ವಿಷಯದಲ್ಲಿ ನಾವು ಯಾವಾಗಲೂ ಸಹ ಜೋಪಾನ ಉಳ್ಳವರಾಗಿ ನಡೆದುಕೊಳ್ಳಬೇಕು. ಮಾತ್ರವಲ್ಲದೆ ನಮ್ಮ ಕುಟುಂಬದ ರಕ್ಷಣೆ ವಿಷಯದಲ್ಲೂ ಸಹ ನಾವು ಜಾಗರೂಕರಾಗಿ ಕಾಪಾಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನೋಡುವುದಾದರೆ, ಈಗ ಒಂದು ಮನೆಯಲ್ಲಿ ರಾತ್ರಿಯ ವೇಳೆ ಊಟದಲ್ಲೋ ಮುಂಜಾನೆ ವೇಳೆಯ ಊಟದಲ್ಲೇ ನಾವು ಯಾವುದಾದರೂ ಊಟ ಉಪಚಾರಗಳನ್ನು ಮಾಡುವಾಗ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂಥ ಊಟ ಉಪಚಾರಗಳನ್ನು ಮಾಡೋದಿಲ್ಲ. ಎಲ್ಲರಿಗೂ ಒಂದೇ ಅಡಿಗೆ ಆಗಲ್ಪಡ್ತದೆ, ಎಲ್ಲರೂ ಒಂದೇ ಅಡಿಗೆಯನ್ನು ನಾವು ಸವಿಯಲ್ಪಡುತ್ತೇವೆ. ಇಂದು ಅದೇ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡುವವರಾಗಿದ್ದೀರಾ? ಎಲ್ಲರೂ ಯೇಸು ಕರ್ತನ ನಾಮದಲ್ಲಿ ಅದೇ ಒಂದೇ ಊಟವನ್ನು ನೀವು ಮಾಡುವ ಪ್ರಕಾರವಾಗಿ ಒಂದೇ ನಂಬಿಕೆಯಲ್ಲಿ ಇದ್ದೀರಾ? ಎಲ್ಲರೂ ಒಂದೇ ರುಚಿಯನ್ನು ನೀವು ಸವಿಯುವ ಉಪಾಧಿಯಲ್ಲಿ ಯೇಸು ಕರ್ತನನ್ನ ಒಂದೇ ಆಗಿ ನೀವು ರುಚಿಸಿ ನೋಡುತ್ತಾ ಇದ್ದೀರಾ? ಇಂದು ಮಗನೊಂದು ಕಡೆ, ಮಗಳು ಒಂದು ಕಡೆ, ತಂದೆ ಒಂದು ಕಡೆ, ತಾಯಿ ಒಂದು ಕಡೆ. ಮಕ್ಕಳು ತಪ್ಪು ಮಾಡಲ್ಪಡುತ್ತಾ ಇದ್ರೂ ಸಹ ಕೇಳದೇ ಇರುವಂತ ತಂದೆ ತಾಯಿಗಳು ತಪ್ಪು ಮಾಡಿದ್ರು ಸಹ ಅದನ್ನ ಕೇಳದೇ ಇರುವಂತ ಮಕ್ಕಳುಗಳು. ಎಷ್ಟೋ ವಿಧವಾದಂತ ನರಕದ ಕಾರ್ಯಗಳು ಇವತ್ತು ಮನೆಗಳಲ್ಲಿ, ಕುಟುಂಬಗಳಲ್ಲಿ ವಾಸ ಮಾಡುತ್ತಾ ಇದ್ರು ಸಹ ಅದರ ವಿಷಯದಲ್ಲಿ ಪಶ್ಚಾತ್ತಾಪ ಪಡದೇ ಇರುವಂತಹ ನೀನು ಹೇಗೆ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ? ಹೇಗೆ ಕರ್ತನ ತೀರ್ಪಿನಿಂದ ನೀವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ? ಆದುದರಿಂದ ಮನದಿರುಗಬೇಕು. ಮನೆಯವರೆಲ್ಲರೂ ಒಟ್ಟಾಗಿ ಕರ್ತನ ಸಮ್ಮುಖದಲ್ಲಿ ಕೂಡಿ ಆರಾಧಿಸಬೇಕು. ಆತನ ಸಮ್ಮುಖವನ್ನ ಯಾವಾಗಲೂ ಸಹ ಬಯಸುವಂತದ್ದನ್ನ ಅಭ್ಯಾಸ ಮಾಡಿಕೊಳ್ಳ್ರಿ. ಅನನೀಯ ಸಫೈರಲ್ ಇಬ್ಬರು ಸಹ ಅವರು ಒಂದೇ ಮನೆಯವರಾಗಿದ್ದರು. ಅವರು ದೇವರ ಆತ್ಮನನ್ನು ವಂಚಿಸಲಿಕ್ಕಾಗಿ ಒಂದೇ ಮನಸ್ಸಿನಿಂದ ಕೂಡಿಕೊಂಡು ಬಂದರು. ಒಂದೇ ಮನಸ್ಸಿನಿಂದ ಕೂಡಿಕೊಂಡು ಬಂದು ಪವಿತ್ರಾತ್ಮನನ್ನು ವಂಚಿಸಲ್ಪಟ್ಟರು. ಅದೇ ರೀತಿಯಲ್ಲಿ ಪವಿತ್ರಾತ್ಮನಿಂದ ಅವರು ಮರಣವನ್ನು ಸಹ ಹೊಂದಿಕೊಂಡು ಬಿಟ್ಟರು. ಇಂದು ಅನೇಕ ಕುಟುಂಬಗಳು ಕುಟುಂಬವಾಗಿ ಮರಣದ ಕಡೆಗೆ ಹೋಗಲ್ಪಡ್ತಾ ಇದೆ, ನರಕದ ಕಡೆಗೆ ಹೋಗಲ್ಪಡ್ತಾ ಇದೆ. ಅವರು ಉಪದೇಶದಲ್ಲಿ ನೆಲೆಗೊಳ್ಳದ ಹಾಗೆ ನಾಮಕ್ಕೆ ಮಾತ್ರವೇ ಯೇಸುವಿನ ಹೆಸರನ್ನ ಹೇಳಿಕೊಂಡು ಸಂಪ್ರದಾಯವಾದಿಗಳಾಗಿ ಸಂಪ್ರದಾಯದ ಪ್ರಾರ್ಥನೆಗಳು, ಆರಾಧನೆಗಳು, ಸಂಪ್ರದಾಯವಾಗಿ ಸಭೆಯಾಗಿ ಕೂಡಿಕೊಂಡು ಬರುವಂತದ್ದನ್ನು ಮಾತ್ರವೇ ಅವರು ಯಾವಾಗಲೂ ಸಹ ನಿರಂತರವಾದಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ವಿನಃ ಯೇಸು ಕರ್ತನನ್ನು ಅನುಭವಿಸುವಂತಹ, ಯೇಸು ಕರ್ತನನ್ನು ನಡೆಯುವಂತಹ, ಯೇಸು ಕರ್ತನ ವಾಕ್ಯೋಪದೇಶಕ್ಕೋಸ್ಕರವಾಗಿ ಒಮ್ಮನಸ್ಸುಳ್ಳವರಾಗಿ ಅವರು ಕೈಗೊಂಡು ನಡೆಯುವಂತಹ ಅನ್ಯೂನತೆ ಇಲ್ಲವಾದರೆ ನಿಮ್ಮ ಕುಟುಂಬ ಹೇಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ? ಇಂದು ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವೇನೆಲ್ಲ ಸಂಪತ್ತನ್ನು ಕೂಡಿಸಿಕೊಳ್ಳುತ್ತಾ ಇದ್ದಾರೋ, ಇಂದು ನಮ್ಮ ತಂದೆ ತಾಯಿಗಳನ್ನು ಸಾಕಬೇಕೆಂಬುದಾಗಿ ಇಲ್ಲಿ ಎಷ್ಟೆಲ್ಲ ಪ್ರಯಾಸ, ವಿದ್ಯಾಭ್ಯಾಸ, ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರೋ, ಅದೆಲ್ಲವೂ ಸಹ ಒಂದು ದಿನದಲ್ಲಿ ಯೇಸು ಕರ್ತನ ಬರುವುದಾದರೆ ನಿಮ್ಮ ಪ್ರಯಾಸ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಹಣ, ಆಸ್ತಿ, ಸಂಪತ್ತು ಇವೆಲ್ಲವೂ ಸಹ ನಿಮ್ಮ ಆತ್ಮಗಳನ್ನ, ನಿಮ್ಮ ಮಕ್ಕಳ ಆತ್ಮಗಳನ್ನ, ನಿಮ್ಮ ಕುಟುಂಬದಲ್ಲಿ ಇರುವಂತವರ ಆತ್ಮಗಳನ್ನ ರಕ್ಷಿಸಲಿಕ್ಕೆ ಸಾಧ್ಯವಾ? ಪ್ರಿಯ ದೇವರ ಮಗನೇ, ಮಗಳೇ, ಒಂದನ್ನು ತಿಳಿದುಕೋ. ಹೆಸರಿಗೆ ಮಾತ್ರವೇ ಯೇಸು ಕರ್ತನವರಾಗಿ ನೀವು ಜೀವಿಸುತ್ತಾ ಇರುವುದಾದರೆ ನಿಶ್ಚಯವಾಗಿ ನೀವು ಕರ್ತನಿಂದ ನಿರಾಕರಿಸಲ್ಪಡ್ತೀರಿ. ಯೇಸುವನ್ನೇ ಸ್ವಂತ ರಕ್ಷಕನಾಗಿ ನೀನು ಅಂಗೀಕರಿಸಿಕೊಂಡು ಕರ್ತನಿಗೆ ಭಯಪಟ್ಟು ಜೀವಿಸುವಂತ ಅದೇ ಜೀವಿತವನ್ನ ನಿನ್ನ ಕುಟುಂಬವೂ ಸಹ ಜೀವಿಸುವುದಾದರೆ ನಿಶ್ಚಯವಾಗಿ ಕರ್ತನ ಕರುಣೆಯನ್ನು ಹೊಂದಿಕೊಂಡು ಅವರ ಬರೋಣದಲ್ಲಿ ಸಹ ಎತ್ತಲ್ಪಡಲಿಕ್ಕೆ ಸಾಧ್ಯವಾಗಲ್ಪಡುತ್ತದೆ. ದೇವರ ವಾಕ್ಯದಲ್ಲಿ ಯೋಬನು ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯ 5ನೇ ವಚನವನ್ನು ಓದಿ ನೋಡ್ರಿ. ಔತಣ ಸರದಿ ತೀರಿದ ನಂತರದಲ್ಲಿ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿದ್ರು ಸಹ ಮಾಡಿರ್ಬೋದು ಎಂಬುದಾಗಿ ಹೇಳಿ ನೆನೆಸಿ ಅವರೆಲ್ಲರನ್ನು ಕರೆಸಿ ಅವರು ಬೆಳಿಗ್ಗೆ ಒತ್ತಾರೆ ಎದ್ದೇಳಲ್ಪಟ್ಟು ಅವರ ಸಂಖ್ಯೆಗನುಸಾರವಾಗಿ ಹೋಮಗಳನ್ನು ಸಮರ್ಪಿಸಿಕೊಟ್ಟವರಾಗಿ ಕರ್ತನಿಗೆ ಪಾಪ ಪಶ್ಚಾತ್ತಾಪವನ್ನು ಅವರು ಪಡಿಸುವವರಾಗಿ ಇದ್ದರು. ಇಂದು ಯೋಬನು ಅವರ ಮಕ್ಕಳ ವಿಷಯದಲ್ಲಿ ಆಲೋಚಿಸುವುದಕ್ಕಿಂತಲೂ ಸಹ ನೀವು ಹೆಚ್ಚಾಗಿ ಆಲೋಚನೆ ಉಳ್ಳವರಾಗಿ ಇದ್ದೀರಾ. ಯೋಬನಿಗೆ ಸಂಪತ್ತಿತ್ತು, ಹಣವಿತ್ತು, ಆಸ್ತಿ ಇತ್ತು, ಐಶ್ವರ್ಯವಿತ್ತು, ಎಲ್ಲವೂ ಸಹ ಇತ್ತು. ಆದರೆ ಅದೆಲ್ಲದಕ್ಕಿಂತಲೂ ಆತನು ಮುಖ್ಯವಾದವನ್ನು ಯಾವುದಕ್ಕೆ ಕೊಡಲ್ಪಟ್ಟಿದೆ ಗೊತ್ತಾ? ದೇವರಾಗಿರುವಂಥ ಯೇಸು ಕರ್ತನ ನಿಮಿತ್ತವಾಗಿ ಬರುವಂಥ ರಕ್ಷಣೆಗಾಗಿ ಅವರು ಮೊದಲನೇ ಸ್ಥಾನವನ್ನು ಕೊಡಲ್ಪಟ್ಟಿದ್ರು. ಇಂದು ನೀವು ರಕ್ಷಣೆಗೆ ಯಾವ ಸ್ಥಾನವನ್ನು ಕೊಡಲ್ಪಟ್ಟಿದ್ದೀರಾ? ಆಸ್ತಿಗೆ ಮೊದಲನೇ ಸ್ಥಾನವೋ, ರಕ್ಷಣೆಗೆ ಮೊದಲ ಸ್ಥಾನವೋ? ನಿಮ್ಮ ಸಂಪತ್ತಿನ ಮೇಲೆ ನಿಮ್ಮ ಮನಸ್ಸಿದೆಯಾ? ನಿಮ್ಮ ಅಭಿವೃದ್ಧಿಯ ಮೇಲೆ ಮನಸ್ಸಿದೆಯಾ? ನೀವು ಹಣವನ್ನ, ಆಸ್ತಿಯನ್ನ, ಪದವಿಗಳನ್ನು ಮಾಡುವಂತ ವಿಷಯದಲ್ಲಿ ಮನಸ್ಸನ್ನ ಉಳ್ಳವರಾಗಿ ಇದ್ದೀರಾ? ಅಥವಾ ರಕ್ಷಣೆಯನ್ನೇ ಸಂಪಾದಿಸಿಕೊಳ್ಳುವಂಥದ್ದು ನಿಮ್ಮ ಮುಖ್ಯ ಗುರಿಯಾಗಿ ಇದೆಯಾ? ಯೋಬನ ಜೀವಿತದಲ್ಲಿ ರಕ್ಷಣೆಗೆ ಅವನು ಉತ್ತಮವಾದಂಥ ಕ್ರಯವನ್ನು ಕೊಡುವಂತ ಮನುಷ್ಯನಾಗಿ ಇದ್ದ. ತನ್ನ ಮಕ್ಕಳು ಬಹಿರಂಗವಾಗಿ ಇರಲಿ, ಮನಸ್ಸಿನ
ನಿಟ್ಟಿನಲ್ಲಿಯೂ ಸಹ ಅವರು ಪಾಪವನ್ನ ಮಾಡುವಂತದ್ದನ್ನ ಬಯಸದೇ ಇರುವಂತ ಉತ್ತಮವಾದಂತ ತಂದೆ ಯೋಬನಾಗಿದ್ದ. ಇಂದು ಈ ಸಂದೇಶವನ್ನ ಕೇಳುತ್ತಾ ಇರುವಂತ ಪ್ರೀತಿಯ ತಾಯಿಯೇ, ಪ್ರೀತಿಯ ಕರ್ತನಲ್ಲಿ ಆರಿಸಿ ತೆಗೆದುಕೊಂಡಂತ ತಂದೆಯೇ ಆಗಿರುವವನೇ, ಕರ್ತನಲ್ಲಿರುವಂತ ದೇವರ ಮಗನೇ, ಮಗಳೇ, ಇಂದು ನಿನ್ನ ಕಣ್ಣೆದುರುಗಡೆ ನಿನ್ನ ಮಗನು ಪಾಪವನ್ನು ಮಾಡುತ್ತಿರುವಂತ ಸಮಯದಲ್ಲಿ ಅದನ್ನ ಮುಚ್ಚಿರಲ್ಪಡ್ತಾ ಇದೆಯಾ? ನಿಮಗೆ ವಿರುದ್ಧ ನಿಮ್ಮ ಕುಟುಂಬದಲ್ಲೇ ನಡೆಯುತ್ತಾ ಇರುವಂತ ಎಷ್ಟೋ ವಿಧವಾದಂತ ಕತ್ತಲೆಯ ಕಾರ್ಯಗಳನ್ನು ನೀವು ಮುಚ್ಚಿಡಲ್ಪಡ್ತಾ ಇದೆಯಾ? ಒಂದನ್ನು ತಿಳಿದುಕೋ, ನೀವು ಮುಚ್ಚಿಡಲ್ಪಡ್ತಾ ಇರುವಂತದ್ದು ಕೇವಲ ಪಾಪಗಳನ್ನ ನೀವು ಮುಚ್ಚಿಡಲ್ಪಡ್ತಾ ಇಲ್ಲ, ನಿಮ್ಮ ಮಕ್ಕಳನ್ನ ಕೂಡ ಮಾತ್ರ ನಿಮ್ಮನ್ನು ಕೂಡ ಕರ್ತನಾದಂತ ದೇವರಿಂದ ದೂರ ಹೋಗಲ್ಪಡುವಂಥದ್ದು ಮಾತ್ರವಲ್ಲದೆ ನರಕಕ್ಕೆ ನೀವು ಮುಚ್ಚಿಡಲ್ಪಡ್ತಾ ಇದ್ದೀರಾ. ಲೋಕಕ್ಕೆ ಮಾತ್ರವೇ, ಹೆಸರಿಗೆ ಮಾತ್ರವೇ ನೀವು ಪರಲೋಕದವರಾಗಿ ಜೀವಿಸಲಿಕ್ಕಾಗಿ ಮನಸ್ಸು ಮಾಡಲ್ಪಟ್ಟು ಮನಸ್ಸಿನ ಒಳಗಡೆ ಎಲ್ಲಾ ಕ್ರಿಯೆಗಳಲ್ಲೂ ಸಹ ನರಕದಂತಹ ಕ್ರಿಯೆಗಳನ್ನು ತುಂಬಿಕೊಂಡಿರುವುದಾದರೆ ರಕ್ಷಣೆಯನ್ನು ಹೇಗೆ ಜೋಪಾನ ಪಡಿಸಲಿಕ್ಕೆ ಸಾಧ್ಯ? ಯೋಬನನ್ನ ನೀವು ಆಲೋಚನೆ ಮಾಡ್ರಿ. ಅವನಿಗಿದ್ದಂಥದ್ದು ಎಲ್ಲವೂ ಸಹ ನಷ್ಟವಾಯಿತು, ಮನೆ ನಷ್ಟವಾಯಿತು, ಆಸ್ತಿ ಪಾಸ್ತಿಗಳೆಲ್ಲವೂ ಸಹ ಕಳೆದು ಹೋಯಲ್ಪಡ್ತು, ಅವನಿಗಿದ್ದಂತಹ ಕುರಿಗಳು ದನಗಳು ಎಲ್ಲವೂ ಸಹ ನಷ್ಟವಾಗಲ್ಪಟ್ಟಿತು, ಮಾತ್ರವಲ್ಲದೆ ಸ್ವಂತ ಮಕ್ಕಳುಗಳು ಸಹ ಸಾಯಲ್ಪಟ್ಟರು. ಆದರೆ ಅದ್ಯಾವುದ ವಿಷಯದಲ್ಲೂ ಸಹ ಅವತನ್ನು ಚಿಂತಿಸಲೇ ಇಲ್ಲ. ತನ್ನ ರಕ್ಷಣೆಯ ವಿಷಯದಲ್ಲಿ ಅವನು ಯಾವಾಗಲೂ ಸಹ ಎಡಬಿಡದಂತೆ ಕರ್ತನನ್ನು ಕಾದುಕೊಳ್ಳುವಂತ ಮನುಷ್ಯನಾಗಿದ್ದನು. ಯೋಬನ ವಿಷಯದಲ್ಲಿ ದೇವರಾಗಿರುವಂತ ಯೇಸು ಕರ್ತನ ಸಾಕ್ಷಿಯನ್ನು ಕೊಡಲ್ಪಟ್ಟರು. ಆತನು ದೇವರಲ್ಲಿ ಭಯಭಕ್ತಿ ಉಳ್ಳಂತ ಮನುಷ್ಯನು, ಮಾತ್ರವಲ್ಲ ದೇವರ ವಿಷಯದಲ್ಲಿ ಆತನು ನಂಬಿಗಸ್ತನಾಗಿದ್ದ. ಒಂದು ದೋಷವನ್ನು ಸಹ ಮಾಡದೇ ಇರುವಂತ ಮನುಷ್ಯನಾಗಿರುವಂತಹ ಯೋಬನು ಕರ್ತನಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡಿದ್ದನು. ಮಾತ್ರವಲ್ಲದೆ ಯೋಬನಿಗೆ ಅವನ ಒಂದು ಅಸ್ಥಿವಾರವೋ ಹಣವೋ ಆಸ್ತಿಯೋ ಸಂಪತ್ತೋ ಐಶ್ವರ್ಯವೋ ಆಗಿರಲಿಲ್ಲ, ಕುಟುಂಬವೂ ಆಗಿರಲಿಲ್ಲ. ಆದರೆ ದೇವರು ಅವನ ನಂಬಿ ಕೊಟ್ಟಂತ ಕುಟುಂಬವನ್ನು ಅವನು ಜೋಪಾನವಾಗಿ ಪಡಿಸುವಂತ ಕುಟುಂಬ ದೈವ ಮಗನಾಗಿ ಇದ್ದನು. ಆ ಕುಟುಂಬವನ್ನು ಅವನು ಜೋಪಾನ ಪಡಿಸುವಂತದ್ದು, ತನ್ನ ಹಾಗೆ ತನ್ನ ಕುಟುಂಬವು ಸಹ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು, ತನ್ನ ಹಾಗೆ ದೇವರಲ್ಲಿ ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾದಂತಹ ಆಸಕ್ತಿ ಉಳ್ಳಂತ ದೈವ ಮನುಷ್ಯನಾಗಿ ಆ ಕುಟುಂಬಕ್ಕೆ ಉತ್ತಮವಾದ ಪೋಷಕನಾಗಿದ್ದನು. ಮಕ್ಕಳೆಲ್ಲರೂ ಸಹ ಈಗ ಸತ್ತು ಹೋಗಿದ್ದಾರೆ. ತನಗಿದ್ದಂಥ ಆಸ್ತಿ ಐಶ್ವರ್ಯ ಸಂಪತ್ತುಗಳು ಯಾವುದೂ ಇಲ್ಲ. ಶರೀರವು ಸಹ ಬಾಧೆಗೊಳಗಾಗಲ್ಪಟ್ಟಿದೆ. ಆಧರಿಸುವಂಥವರು ಒಬ್ಬರೂ ಸಹ ಇಲ್ಲ. ಕುಟುಂಬವು ಅವನ ಎದುರುಗಡೆ ಇಲ್ಲ. ಈಗಿರುವಂಥ ಸಮಯದಲ್ಲಿ ಆತನ ಆತ್ಮದ ವಿಷಯದಲ್ಲಿ ಅವನ ರಕ್ಷಣೆಯನ್ನು ಜೋಪಾನ ಪಡಿಸಿಕೊಳ್ಳುವಂಥ ವಿಷಯದಲ್ಲಿ ಆಸಕ್ತಿಯನ್ನು ಉಳ್ಳವನಾಗಿದ್ದನು. ಅವನನ್ನು ಆಧರಿಸುವಂಥವರು ಒಬ್ಬರೂ ಇಲ್ಲ, ಸಂತೈಸುವಂಥವರು ಒಬ್ಬರೂ ಸಹ ಇಲ್ಲ. ಜೊತೆ ಸ್ನೇಹಿತರೆಂಬುದಾಗಿ ಹೇಳಿಕೊಂಡಂಥವರೆಲ್ಲರೂ ಸಹ ಪ್ರಾರಂಭದಲ್ಲಿ ಅವನನ್ನು ಸಂತೈಸಲಿಕ್ಕಾಗಿ ಆಧರಿಸಲಿಕ್ಕಾಗಿ ಬಂದರು. ಆದರೆ ನೋಡುತ್ತಾ ಇರುವಂತಹ ಸಮಯಗಳಲ್ಲಿ ಆತನನ್ನು ನಿಂದಿಸಿದ್ರು, ಅವಮಾನ ಪಡಿಸಿದ್ರು. ಮಾತ್ರವಲ್ಲದೆ ಆತನ ಮೇಲೆ ದೂಷಣಾಭಿಪ್ರಾಯಗಳನ್ನು ಹೊರಿಸಲ್ಪಟ್ಟರು. ಸ್ವಂತವಾಗಿ ಕಟ್ಟಿಕೊಂಡಂತ ಹೆಂಡತಿಯೂ ಸಹ ಆತನನ್ನ, ಕರ್ತನನ್ನ, ದೇವರನ್ನ ನೀನು ದೂಷಿಸಿ ಸಾಯಬಾರದಲ್ವಾ ಎಂಬುದಾದಂಥ ರೀತಿಯಲ್ಲಿ ಆಕೆ ದೇವರನ್ನು ದೂಷಿಸಲಿಕ್ಕೋಸ್ಕರವಾಗಿ ಆಲೋಚನೆಯನ್ನು ಹೇಳಿಕೊಟ್ಟಳು. ಆದರೆ ಇದನ್ನು ಸಹ ಯೋಬನು ನಿರಾಕರಿಸಿ ಬಿಟ್ಟನು. ಈಗ ಅವನ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಇದ್ದಾನೆ. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಸಹ ಆತನು ಯಾರನ್ನು ಸಹ ದೂಷಿಸಲಿಲ್ಲ, ತನ್ನ ಹೆಂಡತಿಯನ್ನು ಸಹ ದೂಷಿಸಲಿಲ್ಲ. ಹೆಂಡತಿಯನ್ನು ಅವನು ಪ್ರೀತಿಸುವವನಾಗಿ ಇದ್ದನು. ಕಡೆಯ ದಿನಮಾನಗಳಲ್ಲೂ ಸಹ ನೋಡುವುದಾದರೆ ಅದೇ ಹೆಂಡತಿಯ ಮುಖಾಂತರವಾಗಿ ದೇವರಾಗಿರುವಂತಹ ಕರ್ತನು ಯೋಬನಿಗೆ ಸ್ವಂತ ಮಕ್ಕಳನ್ನು ಅನುಗ್ರಹಿಸಿಕೊಟ್ಟರು. ಅದೇ ಹೆಂಡತಿಯನ್ನು ಇಟ್ಟು ಆ ಕುಟುಂಬವನ್ನು ಕಟ್ಟಲ್ಪಟ್ಟರು. ಅದೇ ಹೆಂಡತಿಯನ್ನು ಇಡಲ್ಪಟ್ಟು ಆತನನ್ನ ವಿಶೇಷವಾದ ರೀತಿಯಲ್ಲಿ ನಡೆಸಲ್ಪಟ್ಟರು. ಕರ್ತನಲ್ಲಿರುವ ಪ್ರೀತಿಯ ದೇವಜನ, ದೈವ ಮಕ್ಕಳೇ, ಕೆಲವೊಂದು ಸಮಯದಲ್ಲಿ ಹೆಂಡತಿಯಾದಂಥವಳು ದುಡುಕಿ ಮಾತನಾಡಬಹುದು, ನಿಶ್ಚಯವೇ. ಆದರೆ ನಿಮ್ಮ ಪ್ರಾರ್ಥನೆ ಆಕೆ ಸ್ವಭಾವಗಳನ್ನು ಬದಲಾಯಿಸಲ್ಪಡ್ತದೆ. ನಿಮ್ಮ ಪ್ರಾರ್ಥನೆಗಳು ಆಕೆ ಜೀವಿತಗಳನ್ನು ಬದಲಾಯಿಸಲ್ಪಡ್ತದೆ. ಕರ್ತನ ಸಮ್ಮುಖದಲ್ಲಿ ಮೊಣಕಾಲನ್ನ ಊರಿ ಇಂದು ಮನೆಯು ಅದು ಸಮಾಧಾನವಾಗಿ ರಕ್ಷಣೆ ಉಳ್ಳದಾಗಿರಬೇಕೆಂಬುದಾಗಿ ನೋಡುವುದಾದರೆ ಆ ಮನೆಯಲ್ಲಿರುವಂತಹ ಹೆಂಡತಿಯ ಸ್ಥಾನ, ತಾಯಿಯ ಸ್ಥಾನದಲ್ಲಿ ಇರುವಂತವರ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು. ಆ ಮನೆಯಲ್ಲಿ ತಂದೆಯಾಗಿರುವಂತವನ ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಉಳ್ಳದಾಗಿದೆ. ಈ ಒಂದು ಸೆರೆಮನೆ ಅಧಿಪತಿಯನ್ನು ನೋಡುವುದಾದ್ರೆ ಅವನ ವಿಷಯದಲ್ಲಿ ಮಾತ್ರವಲ್ಲದೆ ಅವನಿಗೆ ತನಗಿದ್ದಂತ ತನ್ನ ಕುಟುಂಬದವರೆಲ್ಲರ ವಿಷಯದಲ್ಲೂ ಸಹ ಕಾಳಜಿ ಉಳ್ಳವನಾಗಿದ್ದನು. ಆ ನಿಮಿತ್ತವಾಗಿ ಅವನ ಕುಟುಂಬದ ನಿಮಿತ್ತವಾಗಿ ಸಹ ಅವರು ದೇವರ ವಾಕ್ಯೋಪದೇಶಗಳನ್ನು ಹೇಳುವ ಹಾಗೆಯೂ ವಾಕ್ಯೋಪದೇಶದ ಅನುಸಾರವಾಗಿ ನಡೆಸಲ್ಪಡಲಿಕ್ಕಾಗಿ ಒಪ್ಪಿಸಿಕೊಟ್ಟವನಾಗಿ ತಾನು ತನ್ನ ಮನೆಯವರ ಸಹಿತವಾಗಿ ಅವರು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ಯೇಸು ಕರ್ತನ ನಾಮದಲ್ಲಿ ರಕ್ಷಣೆ ಹೊಂದಿಕೊಳ್ಳುವಂತದನ್ನು ನಾವು ನೋಡಲ್ಪಡುತ್ತೇವೆ. ಇಂದು ಕರ್ತನಲ್ಲಿರುವಂತಹ ಪ್ರೀತಿಯ ದೇವಜನ, ದೈವ ಮಗಳೇ, ಇಂದು
ನಿಮ್ಮ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿ ಇದೆ? ನಿಮ್ಮ ಕುಟುಂಬದಲ್ಲಿ ಕರ್ತನಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೀರಾ? ನಿಮ್ಮ ಕುಟುಂಬದಲ್ಲಿ ಯೇಸು ಕರ್ತನ ಈಗ ಬರುವುದಾದರೆ ಎತ್ತಲ್ಪಡುವವರಾಗಿ ಇದ್ದಾರಾ? ಇಂದು ಗುಪ್ತವಾದಂತಹ ಪಾಪಗಳು, ಇಂದು ತಂದೆ ತಾಯಿಗಳಿಗೆ ವಿರುದ್ಧವಾಗಿರುವ ಮಾತನಾಡುವಂತಹ ಸ್ವಭಾವಗಳು, ಗಂಡನಿಗೆ ವಿರುದ್ಧವಾದಂತಹ ಸ್ವಭಾವಗಳು, ಹೆಂಡತಿಗೆ ವಿರುದ್ಧವಾದಂತಹ ಸ್ವಭಾವಗಳು, ಅಂತಹ ವಿಧವಾದಂತಹ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಕರ್ತನ ಸಮ್ಮುಖದಲ್ಲಿ ಗುರುತು ಹಾಕಿಕೊಂಡವರಾಗಿ ಕುಳಿತುಕೊಳ್ಳ್ರಿ. ಬಿಡುಗಡೆಗೋಸ್ಕರವಾಗಿ ಯೇಸು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತನಾದಂಥ ದೇವರು ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಈ ಕಡೆಯ ದಿನಮಾನಗಳಲ್ಲಿ ಕುಟುಂಬದ ರಕ್ಷಣೆಯ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳ್ರಿ. ಕುಟುಂಬವನ್ನ ಹಾಳು ಮಾಡಲಿಕ್ಕಾಗಿ ಸೈತಾನನು ನಾನಾ ವಿಧವಾದಂತಹ ತಂತ್ರಗಳನ್ನ ಹಿಡಿದುಕೊಂಡವನಾಗಿ ಕುಟುಂಬಗಳನ್ನ ಮನೆಗಳೆಲ್ಲವನ್ನ ನಾಶ ಮಾಡಲಿಕ್ಕಾಗಿ ಅನೇಕರನ್ನ ಇಟ್ಟುಕೊಂಡು ಉಪಯೋಗಿಸಲ್ಪಡುತ್ತಾ ಕುಟುಂಬಗಳನ್ನ ಹೊಡೆಯಲ್ಪಡುತ್ತಾ ಇದ್ದಾನೆ. ಪೌಲನು ತೀತನಿಗೆ ಬರೆದಂತ ಪುಸ್ತಕದಲ್ಲಿ 1ನೇ ಅಧ್ಯಾಯದ 11ನೇ ವಚನವನ್ನು ನೀವು ಓದಿಕೊಳ್ಳುವುದಾದ್ರೆ, ಅವರು ನೀಚ ಲಾಭವನ್ನ ಹೊಂದುವುದಕ್ಕೋಸ್ಕರವಾಗಿ ಮಾಡಬಾರದಂತ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದುದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಹೌದು ಪ್ರಿಯರೇ, ಇಂದು ಕುಟುಂಬಗಳ ನಡುವೆ ನೀಚವಾದ ಲಾಭಾಪೇಕ್ಷೆಗಳನ್ನು ಮಾಡಲಿಕ್ಕಾಗಿ ಹರಟೆಗೆ ಮಾತುಗಳನ್ನು ಆಡುವಂಥವರು, ಇತರರ ಕುರಿತಾಗಿ ಯಾವಾಗಲೂ ಸಹ ಮಾತನಾಡುವಂಥವರು, ದೈವ ಪದವಿಗಳನ್ನು ದೂಷಿಸುವಂಥವರು, ದೇವರ ವಾಕ್ಯಗಳನ್ನು ಅನುಸರಿಸದ ಹಾಗೆ ಮನುಷ್ಯ ಸಂಪ್ರದಾಯದ ವಕವಾದಂತಹ ಕಲ್ಪನಾ ಕಥೆಗಳಿಗೆ ಅನುಸಾರವಾಗಿ ಜೀವಿಸುವಂಥವರು, ಮನುಷ್ಯ ಸಂಪ್ರದಾಯಗಳನ್ನು ಅನುಸರಿಸುವಂತವರು ಅವರು ಕುಟುಂಬಗಳ ಒಳಗೆ ಬರಲ್ಪಡುತ್ತಾ ಇದ್ದಾರೆ. ಅವರು ದೇವರ ವಾಕ್ಯದಲ್ಲಿ ಇರುವಂತವರಲ್ಲ, ದೇವರಿಂದ ಅಭಿಷೇಕಿಸಲ್ಪಟ್ಟಂತವರಲ್ಲ, ದೇವರಿಂದ ಕರೆಯಲ್ಪಟ್ಟಂತವರಲ್ಲ. ದೇವರ ಉಪದೇಶಗಳು ಅವರ ಬಾಯಿಗಳಲ್ಲಿ ಇಲ್ಲ. ದೇವರ ವಾಕ್ಯಗಳನ್ನು ಹೇಳುವುದಾದರೂ ಸಹ ಅವರ ಆಲೋಚನೆಗಳು, ಅವರ ತಂತ್ರಗಳೆಲ್ಲವೂ ಸಹ ಸೈತಾನನ ಮಾಟಕ್ಕನುಸಾರವಾಗಿ ಇರೋದ್ರಿಂದ ಅವರು ಕುಟುಂಬವನ್ನು ಕಟ್ಟುವವರಾಗಿ ಇರೋದಿಲ್ಲ, ಕುಟುಂಬವನ್ನು ಹಾಳು ಮಾಡುವವರು, ಒಡೆಯುವಂಥವರಾಗಿ ಪಡುತ್ತಾರೆ. ಎಚ್ಚರಿಕೆ. ಯೋಬನ ಸಮೀಪಕ್ಕೆ ಬಂದಂತ ಸ್ನೇಹಿತರೆಲ್ಲರೂ ಸಹ ಆದರಣೀಯ ಮಾತುಗಳನ್ನು ಆಡ್ಲಿಕ್ಕಾಗಿ ಬಂದಂಥವರೇ. ಆದರೆ ಬರುತ್ತಾ ಇರುವಂತಹ ಸಮಯದಲ್ಲಿ ಯೋಬನ ಜೀವಿತದಲ್ಲಿ ನೋಡುವುದಾದ್ರೆ ಅವನಿಗಾದಂಥ ನೋವು, ಅವನಿಗಾದಂಥ ಗಾಯ, ಆ ರೋಗ, ಆ ವೇದನೆಗಳಿಗಿಂತ ಅವರ ಸ್ನೇಹಿತನ ಮಾತುಗಳು ಅವನನ್ನು ಬಹಳವಾಗಿ ನೋವನ್ನು ಉಂಟು ಮಾಡಿತ್ತು. ಇಂದು ಕೆಲವೊಂದು ಕಾರ್ಯಗಳು, ಕೆಲವೊಂದರ ಮಾತುಗಳು ನಿಮಗೆ ಸಂತೋಷಕರವಾಗಿ ಇರಬಹುದು, ಆದರೆ ಅದರ ಅಂತ್ಯ, ಅದರ ನಡುವಿನ ಜೀವಿತ ನಿಮಗೆ ವೇದನೆಯನ್ನು ಉಂಟು ಮಾಡುವಂಥದ್ದಾಗಿದೆ. ನಿಮ್ಮ ಮನಸ್ಸಿಗೆ ಕರಕರಗಳನ್ನು ಉಂಟು ಮಾಡುವಂಥದ್ದಾಗಿದೆ. ಶರೀರಕ್ಕೆ ಸಮಾಧಾನವಾಗಿರಲಿಕ್ಕಾಗಿ ತೃಪ್ತಿಪಟ್ಟು ಇತರರ ಮಾತುಗಳಿಗೂ, ಹರಟೆಯ ಮಾತುಗಳಿಗೂ, ಕಾಲೋಚಿತವಾದಂತಹ ಮಾತುಗಳಿಗೂ ಸಮಯವನ್ನು ಕಳೆಯುವುದಕ್ಕೋಸ್ಕರವಾಗಿ ಇತರ ಜೊತೆಯಲ್ಲಿ ಹೇಗೆ ಬೇಕೋ ಆ ರೀತಿಯಲ್ಲಿ ಜೀವಿಸಿ ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಯೇಸು ಕರ್ತ ನಂಬಿ ನಿಮಗೆ ಕುಟುಂಬವನ್ನು ಕೊಟ್ಟಿದ್ದಾರೆ, ನಂಬಿ ನಿಮಗೆ ಹೆಂಡತಿಯನ್ನು ಕೊಟ್ಟಿದ್ದಾರೆ, ನಂಬಿ ನಿಮಗೆ ಗಂಡನನ್ನು ಕೊಟ್ಟಿದ್ದಾರೆ. ಯೇಸು ಕರ್ತ ನಂಬಿ ನಿಮಗೆ ಒಳ್ಳೆ ತಂದೆ ತಾಯಿಯನ್ನು ಕೊಡಲ್ಪಟ್ಟಿದ್ದಾರೆ, ಒಳ್ಳೆ ಮಕ್ಕಳನ್ನು ಕೊಡಲ್ಪಟ್ಟಿದ್ದಾರೆ. ಅವರನ್ನು ದೇವರ ಭಯದಲ್ಲಿಯೂ ಭಕ್ತಿಯಲ್ಲಿ ನೀವು ಬೆಳೆಸಲ್ಪಡುವುದಾದರೆ ನಿಶ್ಚಯವಾಗಿ ನೀವು ರಕ್ಷಣೆಯಿಂದ ಹೊಂದಲ್ಪಡುತ್ತೀರಾ. ಇಲ್ಲದಾದರೆ ನಾಶವನ್ನ ಹೊಂದುವವರಾಗಿರ್ತೀರಾ. ಯೇಸು ಕರ್ತ ನಿಮ್ಮ ಮುಖಾಂತರವಾಗಿ ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು, ಇತರ ಕುಟುಂಬಗಳನ್ನು ರಕ್ಷಿಸಲಿಕ್ಕೆ ಅವರು ಬಯಸುವವರಾಗಿ ಇದ್ದಾರೆ. ಆದುದರಿಂದ ಕರ್ತನ ಸಮ್ಮುಖದಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಒಡಕಿನಲ್ಲಿ ನಿಂತುಕೊಳ್ಳ್ರಿ. ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ಯಾಕಂದ್ರೆ ಈ ಕಡೆಯ ದಿನಮಾನಗಳಲ್ಲಿ ಸೈತಾನನು ಕುಟುಂಬಗಳನ್ನು ಬಾಧಿಸಲಿಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾನೆ. ಕುಟುಂಬಗಳಲ್ಲಿ ಒಡಕನ್ನು ಉಂಟು ಮಾಡಲಿಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಅನೇಕ ಕುಟುಂಬಗಳಲ್ಲಿ ಅನನೀಯ, ಸಫೈರಳಂತ ತಂದೆ ತಾಯಿಗಳಿಂದಾಗಿ ಮಕ್ಕಳು ಬಾಧಿಸಲ್ಪಡುತ್ತಾ ಇದ್ದಾರೆ. ಅನೇಕ ಕುಟುಂಬಗಳಲ್ಲಿ ಕಾಯಿನನಂತ ಮಕ್ಕಳಿದ್ದಾರೆ. ಅವರು ತಂದೆ ತಾಯಿಗಳಿಗೆ ಬಾಧೆಯನ್ನು ಕೊಡುವಂಥವರಾಗಿ ಇದ್ದಾರೆ. ಇಂದು ಎಚ್ಚೆತ್ತುಕೊಳ್ಳ್ರಿ. ಕುಟುಂಬಕ್ಕೋಸ್ಕರವಾಗಿ ನಿಮ್ಮ ಜೀವಿತಗಳೆಲ್ಲವನ್ನು ಸಮರ್ಪಿಸುವವರಾಗಿದ್ದೀರಲ್ಲ. ಇಂದು ನಿನ್ನ ಪ್ರಯಾಸಗಳೆಲ್ಲವೂ ಸಹ ಯಾವುದಕ್ಕೋಸ್ಕರವಾಗಿ ಆಗಿದೆ? ನಿನ್ನ ಮಗಳಿಗಾಗಿ, ನಿನ್ನ ಮಗನ ಭವಿಷ್ಯ ಚೆನ್ನಾಗಿ ಇರಬೇಕೆಂಬುದಾಗಿ ಹೇಳಿ ನೀನು ಪ್ರಯಾಸ ಪಡ್ತಾ ಇದೆಯಲ್ವಾ? ಅವರು ನರಕಕ್ಕೆ ಹೋಗುವುದಾದರೆ ನೀನು ಪಟ್ಟಂತ ಪಾಡುಗಳೆಲ್ಲವೂ ಸಹ ವ್ಯರ್ಥವಲ್ವಾ? ನೀನೇ ಆಲೋಚಿಸು. ಒಂದು ಉತ್ತಮವಾದಂತಹ ಉತ್ತಮವಾದಂತಹ ವಸ್ತುಗಳನ್ನು ಕೊಡಲಿಕ್ಕೋಸ್ಕರವಾಗಿ ತವಕಪಡಿಸುವಂತ ನೀನು ಎಲ್ಲದಕ್ಕಿಂತಲೂ ಸಹ ಉತ್ತಮವಾದಂತಹ ಪರಲೋಕ ರಾಜ್ಯವನ್ನು ಅವರಿಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಇನ್ನೂ ಎಷ್ಟು ಹೆಚ್ಚಾಗಿ ತವಕ ಪಡಬೇಕಲ್ವಾ? ಮಗಳ ತಪ್ಪನ್ನು, ಮಗನ ತಪ್ಪನ್ನು, ಮತ್ತಾರ ತಪ್ಪುಗಳನ್ನು ನೀನೇ ಮುಚ್ಚಿಕೊಂಡು
ಅದನ್ನು ಮರೆ ಮಾಡಿಕೊಂಡು ಹೋಗುವುದಾದ್ರೆ ಅವರನ್ನು ನೀನೇ ನೇರವಾಗಿ ನರಕಕ್ಕೆ ತಳ್ಳಲ್ಪಡ್ತಾ ಇದೆ. ಎಚ್ಚೆತ್ತುಕು, ಮನ ತಿರುಗು, ದೇವರ ವಾಕ್ಯವನ್ನು ಹಿಡಿದುಕೋ. ಈ ವಾಕ್ಯವು ಎಲ್ಲರಿಗೂ ನ್ಯಾಯವನ್ನು ತೀರಿಸುವಂಥದ್ದಾಗಿ ಇದೆ. ನಿನಗೂ ನನಗೂ ಈ ವಾಕ್ಯವ ಉಪದೇಶಗಳನ್ನು ನೀಡುವಂಥದ್ದಾಗಿರೋದ್ರಿಂದ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ನಿನ್ನ ಜೀವಿತ, ನಿನ್ನ ಕುಟುಂಬವು ನಿಶ್ಚಯವಾಗಿ ಕರ್ತನ ಕಟ್ಟಲ್ಪಡಲಿಕ್ಕೆ ಶಕ್ತರಾಗಿ ಇದ್ದಾರೆ. ಈ ಕಡೆಯ ದಿನಮಾನಗಳಲ್ಲಿ ಸೈತಾನನ ಕಣ್ಣು, ಕೈಗಳು ಕುಟುಂಬಗಳ ಮೇಲೆ ಇದೆ. ಕುಟುಂಬಗಳನ್ನು ಒಡೆಯುವಂಥದ್ದು, ಕುಟುಂಬಗಳನ್ನು ಬಾಧಿಸುವಂಥದ್ದು, ಕುಟುಂಬಗಳನ್ನು ಎರಡು ಭಾಗ ಮಾಡುವಂಥದ್ದು. ಇಂದು ಸೈತಾನನಿಗೆ ಸಂತೋಷಕರವಾದಂಥ ಸಂಗತಿಗಳಿವು. ಇದಕ್ಕೋಸ್ಕರವಾಗಿ ನೀವು ಸಹ ಸೈತಾನನ ಪಕ್ಷದಲ್ಲಿದ್ದೀರಾ, ದೇವರ ಪಕ್ಷದಲ್ಲಿ ಇದ್ದೀರಾ. ದೇವರನ್ನೇ ಹೊಂದಿಕೊಳ್ಳ್ರೆ ಆತನ ಸಮ್ಮುಖವನ್ನು ಅಪೇಕ್ಷಿಸುವುಳ್ಳವರಾಗಿ ನಿಮ್ಮ ಕುಟುಂಬ ರಕ್ಷಣೆಗಾಗಿ ಯಾವಾಗಲೂ ಪ್ರಾರ್ಥಿಸಲಿಕ್ಕಾಗಿ ಒಪ್ಪಿಸಿಕೊಡ್ರಿ. ಪ್ರಾರ್ಥಿಸೋಣವ. ಸರ್ವಶಕ್ತನಾದಂಥ ದೇವರೇ, ಈ ಭೂಮಿಯ ಮೇಲೆ ನೀವು ಉಂಟು ಮಾಡಿದಂಥವುಗಳೆಲ್ಲದರಲ್ಲೂ ಸಹ ಕುಟುಂಬ ಸುಂದರವಾದಂಥದ್ದು ಅಪ್ಪ. ಈ ಸುಂದರವಾದಂಥ ಕುಟುಂಬವನ್ನು ಸೈತಾನನ್ನು ಹಾಳುಗೆಡುವಲಿಕ್ಕಾಗಿ ಮಾಡುತ್ತಿರುವಂಥ ಎಲ್ಲ ತಂತ್ರೋಪಾಯದ ಉಪದೇಶಗಳು, ನಾನಾ ವಿಧವಾದಂಥ ದುರುಚ್ಛೆಗಳು, ಗುಪ್ತವಾದಂಥ ಪಾಪಗಳು ಯಾವೊಂದು ಕುಟುಂಬಗಳಲ್ಲೂ ಸಹ ಅಡಗಿದ್ದುಕೊಂಡು ಕ್ರಿಯೆ ಮಾಡಿ ನಾಶಪಡಿಸಿದ ಹಾಗೆ ಸರ್ವಶಕ್ತನಾದ ದೇವರೇ, ಒಂದೊಂದು ಕುಟುಂಬಗಳನ್ನು ಮುಟ್ಟಿರಿ ಅಪ್ಪ. ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ಒಬ್ಬೊಬ್ಬರ ಕುಟುಂಬಗಳನ್ನು ಮುಟ್ಟಿರಿ, ಅವರ ಕಣ್ಣೀರುಗಳನ್ನು ಒರೆಸಿರಿ. ಬೇರೆ ಆಗಿರುವಂತಹ ಗಂಡನನ್ನ ಒಂದು ಮಾಡಿರಿ, ಬೇರೆ ಆಗಿರುವಂಥ ಹೆಂಡತಿ ಮಕ್ಕಳನ್ನ ಒಂದು ಮಾಡಿರಿ ಅಪ್ಪ. ಅವರ ಕುಟುಂಬಕ್ಕಾಗಿ ಒಡಕಿನಲ್ಲಿ ನಿಲ್ಲಲಿಕ್ಕಾಗಿ ಸಹಾಯಿಸಿರಿ ದೇವರೇ. ಒಂದೊಂದು ಕುಟುಂಬಗಳು ರಕ್ಷಿಸಲ್ಪಡಲ್ಲಪ್ಪ, ಬಾಧೆಯಿಂದ ತಪ್ಪಿಸಿರಿ ಕರ್ತನೆ. ನಿಮ್ಮ ಕರೆಗಳಿಗೆ ಎಲ್ಲರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ದೇವರೇ. ನೀವು ಆಶೀರ್ವಾದ ಮಾಡಿ ನಡೆಸಿರಿ, ಯೇಸು ಕರ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಒಂದು ವೇಳೆ ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ನೀವು ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ನಮ್ಮ ಜೊತೆಯಲ್ಲಿ ನೀವು ಹಂಚಿಕೊಳ್ಳ್ರಿ. ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ, ಸಂತೋಷವುಳ್ಳವರಾಗಿ ಇದ್ದೇವೆ. ನಿಮಗೆ ಒಂದು ವೇಳೆ ಸಮಯ ಸಿಕ್ಕುವುದಾದರೆ ನಮಗೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನ ನಮ್ಮನ್ನು ನಂಬಿಕೊಟ್ಟಂಥ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಕರ್ತನ ಬರೋಣ ತನಕವಾಗಿ ಮಾಡಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತನ ಬರೋಣ ಚಿತ್ತವಿದ್ದು ತಡವಾಗುವುದಾದರೆ ನಾವು ಮತ್ತೊಂದು ಭಾನುವಾರ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಸಂಚಿಕೆಯಲ್ಲಿ ಕೂಡಿ ಬರೋಣ. ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.